ಆ ಮನುಷ್ಯ ಅವ್ರನ್ನ ಇಟ್ಕೋದೇ ಇಲ್ಲ. ಒಬ್ಬ ಅಧಿಕಾರಿ ನಂತರ ಅವ್ರು ಹೊಟ್ಟೆ KPSCಯಲ್ಲಿರುವಂಥ ತಂಡ ಏನಿದೆ ಅಲ್ಲ, ನಾವು ಎಷ್ಟೋ ಸಲ ಬರ್ತಾರೆ. ನಾವು MLA ಅಂದಮೇಲೆ ನಾವು ಹಿಂದೆ MP ಇದ್ದಾಗ ಹೋಗಿದ್ದೀವಿ ಒಬ್ಬ KPSC ಮೆಂಬರ್ ಮನೆಗೆ ವ್ಯವಹಾರ ಮಾಡಲಿಕ್ಕೆ ಹೋಗ್ಬೇಕಲ್ಲ. ಅಷ್ಟೇ ಅಲ್ಲೇನು ಪ್ರಾಮಾಣಿಕರದಾರೆ ಬಡವರು ಅದಾರೆ ಅವು ಏನಿಲ್ಲ. ಅಧ್ಯಕ್ಷರು ಇವತ್ತು ಸಾಕಷ್ಟು ನೇಮಕಾತಿಗಳು ಇವರು ಮಾಡುವಂಥ ತಪ್ಪುಗಳಿಂದ ಇವತ್ತು ನೋಡ್ರಿ ಅಧ್ಯಕ್ಷರೇ, ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರಿಂದ 2 ಲಕ್ಷ ಜನ ಅವರು ಎಲ್ಲೋ ಟ್ರೈನಿಂಗ್ ಕೋಚಿಂಗ್ ಕ್ಲಾಸಸ್ ಅದಾವೆ, ಧಾರವಾಡದಲ್ಲೋ ಬಿಜಾಪುರದಲ್ಲೋ. ಆ ಕೋಚಿಂಗ್ ಕ್ಲಾಸಿನಲ್ಲಿ ಬಡವರು ಆ ಹಳ್ಳಿಯಿಂದ ಬಂದು ಅಲ್ಲಿ ಕೋಚಿಂಗ್ ತೊಗೊಂಡು ಅಧ್ಯಕ್ಷರು ಒಮ್ಮೊಮ್ಮೆ ಅವ್ರು ಊಟ ಎಲ್ಲಿ ಮಾಡ್ತಾರೆ ಗೊತ್ತೈತೇನೆ ಅಧ್ಯಕ್ಷರೇ? ಎಲ್ಲರೇ ಅನ್ನದಾಸೋಹ ನಡೆದಿದ್ರೆ, ಎಲ್ಲರೂ ಗಣಪತಿ ಕಾರ್ಯಕ್ರಮ ನಡೆದಿದ್ರೆ, ಎಲ್ಲರೇ ನಾಡದೇವಿ ಕಾರ್ಯಕ್ರಮ ನಡೆದಿದ್ರೆ ಅಲ್ಲಿ ಹೋಗಿ ಊಟ ಮಾಡ್ತಾರೆ. 1000-2000 ಜನ ಒಂದೊಂದು. ಈ ಶ್ರಾವಣ ಮಾಸದಲ್ಲಿ ನಮ್ಮ ಕಡೆ ಎಲ್ಲ ಡೈಲಿ ಅನ್ನಪ್ರಸಾದ ಇರ್ತದೆ. ಅಲ್ಲಿ ಹೋದ್ರೆ ಸಾವಿರಾರು ಹುಡುಗರು ಬರ್ತಾರೆ. ಅಂದರೆ ಅಷ್ಟು ಬಡತನದಿಂದ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಅಧ್ಯಯನ ಮಾಡಿದ್ಮೇಲೆ ಅವರಿಗೆ ನ್ಯಾಯ ಸಿಗಲಾರ್ದೇ ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿರುವಂಥ ನಮ್ಮ ಪ್ರತಿಭೆಗಳನ್ನು ಇವತ್ತು ನೇಮಕಾತಿಯಲ್ಲಿ ಆಗ್ತಾಯಿಲ್ಲ. ಇದೊಂದು ಹೆಂಗೆ ನಮ್ಮ ಸಿದ್ದರಾಮಯ್ಯನವ್ರು ಮಾಡ್ಯಾರಲ್ಲ ತಾಳಿ ಭಾಗ್ಯ ಅಂತೇಳಿ, ತಾಳಿ ಭಾಗ್ಯ ಕಾರ್ಯಕ್ರಮ ಇದ್ದಂಗಿದೆ. ಆ ವರನ್ನ ಕಾಂಟ್ಯಾಕ್ಟ್ ತೊಗೋತಾರೆ, ನೀನು KS ಅಧಿಕಾರಿನ ಮಾಡ್ತೀವಿ, ನನ್ನ ಮಗಳನ್ನ ಆಗಬೇಕು. ಅವ್ರ ಅಧಿಕಾರಿ ಮಗಳರಿರ್ಬೋದು, ರಾಜಕಾರಣಿ ಮಗಳರಿರ್ಬೋದು, ಅವರು ಇಲ್ಲೆಲ್ಲ ಈಗ ಹೇಳೋದಲ್ಲ ರೇಟ್ ಏನೇನಿದೆ ಅಂತೇಳಿ. ಇದೇನಾದ್ರು ನಾವು ನೋಡಿ ಅಧ್ಯಕ್ಷರೇ, ಇವತ್ತು ನಾವು ಕಾಂಗ್ರೆಸ್ BJP ಅಂತಲ್ಲ, ನಮ್ಮ ಪಕ್ಷದಾಗಿದ್ದಾಗೂ ಆಗೈತೆ. ಇವೇನು ಸ್ವಾಯತ್ತ ನೀವು ಸಂಸ್ಥೆ ಅಂತಿರಲ್ಲ, ಇಲ್ಲಿ ನೇಮಕಾತಿ ಆಗೋದೇ ದುಡ್ಡದ ಮೇಲೆ. ಅದು ಪೊಲ್ಯೂಷನ್ ಬೋರ್ಡ್ ಇರ್ಬೋದು, KPSC ಇರ್ಬೋದು. ಮತ್ತು ಅವ್ರು ಅಷ್ಟು ದುಡ್ಡು ಕೊಟ್ಟು ಬಂದ ಮೇಲೆ ಅವರು ಅಲ್ಲಿ ಹಣ ಸಂಪಾದನೆ ಮಾಡಬೇಕಲ್ಲ. ಈ ರೀತಿ ಉದ್ದೇಶಪೂರ್ವಕವಾಗಿ ಮತ್ತು ಅವರು ಯಾರ್ದು ಕಂಟ್ರೋಲ್ ಇಲ್ಲ ಅಂತ ಹೇಳ್ತೀರಿ. ಅವ್ರು ನಿಯಂತ್ರಣ ಮಾಡುವಂಥದ್ದನ್ನು ಅಧಿಕಾರಿ ಇಟ್ಕೋಬೇಕಲ್ಲ ಸರ್ಕಾರ. ಈಗ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾವೇರಿ ವಿಚಾರದಲ್ಲಿ ನಾನೇ ವಿಧಾನ ಪರಿಷತ್ನಲ್ಲಿ ಮಾತಾಡಿದೆ. ಸುಪ್ರೀಂ ಕೋರ್ಟು ಏನು ಬೇಕಾದ್ರೂ ತೀರ್ಪು ಕೊಟ್ಟರೆ ಕನ್ನಡ ನೀರು ಬಿಡು ಅಂತ ಹೇಳ್ಬಿಟ್ರೆ ಅದನ್ನಂಥವು ಚರ್ಚೆ ನಾವು ಮಾಡಿದಾಗ KPSC ಬಗ್ಗೆ ಇದೊಂದು ಯಾವುದೇ ಪಕ್ಷದ ಯಾವುದೇ ಸರ್ಕಾರದ ಅಧೀನದಲ್ಲಿ ಇಲ್ಲ ಅಂದಮೇಲೆ ಅದರ ನಿಯಂತ್ರಣ ಮಾಡುವ ಅಧಿಕಾರ ನಮ್ಮ ಈ ಒಂದು ಸದನಕ್ಕಿದೆ. ಇಷ್ಟೆಲ್ಲ ಅವಾಂತರ ಆದ್ರೂ ಸಹ ಇಷ್ಟೆಲ್ಲ ಹಗರಣಗಳು ಇವತ್ತು KPSC ಸಾಕಷ್ಟು ಮಾಧ್ಯಮಗಳಂತರೂ ನಿರಂತರವಾಗಿ ಇವತ್ತು ಇಲ್ಲಿ ನಡೀತಿರುವಂಥ ಭ್ರಷ್ಟಾಚಾರದ ಬಗ್ಗೆ, ಅವ್ರು ಮಾಡ್ತಿರುವಂಥ ತಪ್ಪುಗಳ ಬಗ್ಗೆ, ಆದರೂ ಮುಖ್ಯಮಂತ್ರಿಗಳು ಸಹ ಮಧ್ಯಸ್ಥಿಕೆ ವಹಿಸಿದ್ರು ಸಹ ಅವರು ಯಾರಿಗೂ ಕೇರ್ ಮಾಡದೇ ಇರುವಂಥ. ಇವತ್ತು ನೀವು ನಾವೊಬ್ಬ MLA ಆಗಿ KPSCಗೆ ಹೋದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಈಸಿಯಾಗಿ ಒಳಗೆ ಹೋಗ್ಬೋದು. ಅಲ್ಲಿ ಈಸಿಯಾಗಿ ಬಿಡುವುದಿಲ್ಲ ಅಧ್ಯಕ್ಷರು. MLAಗಳಿಗೆ ಅವ್ರ ಚೇರ್ಮನ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ. MLA ಹೋದ್ರೂ ಬರೋದಿಲ್ಲ. ಆ ವ್ಯವಸ್ಥೆನೇ ಬೇರೆ ಇದೆ. ಅದೊಂದು ಏನಾಗ್ಬಿಟ್ಟಿದೆ ಅಂದರೆ KPSC ಅಂತ ಬ್ರಹ್ಮಾಂಡ ಭ್ರಷ್ಟಾಚಾರ. ಇವತ್ತು ಇದು ತಡೆ ಹಿಡಿಬೇಕು. ಪ್ರಾಮಾಣಿಕ ಯಾವ ರೀತಿ ಇವತ್ತು ನಾವು ಶಿಕ್ಷಕರನ್ನು ನಾವು ಗೋವಿಂದಗೌಡರಿದ್ದಾಗ ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಿದ್ದಾಗ ಇವತ್ತು ಗೋವಿಂದಗೌಡರನ್ನ ಎಲ್ಲ ಹಕ್ಕರು ನೆನಪು ಮಾಡ್ಕೋತಾರೆ. ಯಾಕಂದರೆ ಇಡೀ ಶಿಕ್ಷಕರ ನೇಮಕಾತಿಯನ್ನೇ ಪಾರದರ್ಶಕವಾಗಿ ಮಾಡಿದ್ರು. ಇವತ್ತು PSI ಹಗರಣ ಏನಾಯಿತು? ಮುಚ್ಚಿ ಹಾಕಿಬಿಟ್ರಲ್ಲ. ಯಾವನೊಬ್ಬ ಏನು DGPನೇ ಅವನು ಒಯ್ದು ಹಾಕಿದ್ರಿ, ಬಿಟ್ರಿ ಬೇಲ್ ಮ್ಯಾಗೆ. ಯಾರ್ಯಾರು ಅದರ ಆರೋಪ ತಿಳಿದ್ರಿ ಎಲ್ಲನೂ ಬಿಟ್ಬಿಟ್ರಿ. ಅಂದರೆ ಎಲ್ಲಿ ಅದೇ ಕೋರ್ಟಿಗೆ ನೀವು ಸರಿಯಾಗಿ ಸಮರ್ಪಕವಾಗಿ ನೀವು ದಾಖಲೆ ಕೊಡೋದಿಲ್ಲ. ವ್ಯವಸ್ಥಿತವಾಗಿ ಅಲ್ಲಿ ನಮ್ಮ ಸರ್ಕಾರದ ಪರವಾಗಿ ವಾದ ಮಾಡೋರು ಸಹಿತ ಸರಿಯಾಗಿ ಮಾಡದೇ ಇರೋದ್ರಿಂದ ಅವರು ಈಗ ಮತ್ತೆ ರಾಜಾರೋಷವಾಗಿ ಅಡ್ಡಾಡ್ತಾ ಇದ್ದಾರೆ. ಮತ್ತು ಅವ್ರು ನಮ್ಮ ಮಗಳು ಬಂದು ಫೋಟೋ ತಕ್ಕೋತಾ ಇದ್ದಾರೆ. ಈ ರೀತಿ ಅಧ್ಯಕ್ಷರೇ ಏನು ಮಾಡಿದ್ರು ಸಹ ಇವತ್ತು